ನಮಸ್ತೆ ಎಲ್ಲರಿಗೂ. ಇವತ್ತು ಕೈಮಾ ಉಂಡೆ ಸಾರನ್ನು ಮಾಡೋದು ಹೇಗೆ ಅಂತ ನೋಡೋಣ. ಕೈಮಾವನ್ನು ಒಂದು ಮಿಕ್ಸರ್ಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಗೆ ಸ್ವಲ್ಪ ಖಾರ ಪುಡಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನೆಲ್ಲವನ್ನು ಹಾಕಿ ಒಂದು ರೌಂಡ್ ಅಥವಾ 2 ರೌಂಡ್ ಮಿಕ್ಸರ್ಗೆ ಹಾಕಿ ಹಾಗೆ ಈಗ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಒಂದು ಪ್ಲೇಟಲ್ಲಿ ಎಲ್ಲವನ್ನು ಎತ್ತಿಟ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದೆಲ್ಲ ಎಣ್ಣೆ ಬಿಸಿ ಆದ ನಂತರ ಕೈಮಾ ಉಂಡೆಯನ್ನು ಹಾಕಿ ಅದು ಒಂದು 10 ನಿಮಿಷ ಬೆನೀಲಿ. ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವೆಲ್ಲ. ಕಾಯಿ ತುರಿ, ಬೆಳ್ಳುಳ್ಳಿ ಹಾಗೂ ಶುಂಠಿ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಮಿಕ್ಸರ್ಗೆ ಹಾಕಿ ಆ ಮಸಾಲೆಯನ್ನು ಕೈಮಾ ಉಂಡೆ ಸಾರಿಗೆ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ 1-2 ಚಮಚ ಖಾರದ ಪುಡಿ ಉಪ್ಪನ್ನು ಹಾಕಿ, ಯಾಕಂದರೆ ನಾವು ಆಗಲೇ ಕೈಮಾಗೆ ಹಾಕಿದ್ದು ಈಗ ಸಾರಿಗೆ ಹಾಕ್ತಾಯಿರೋದು. ಅದನ್ನೆಲ್ಲ ಹಾಕಿ ಮತ್ತು ಗರಂ ಮಸಾಲ ಅಥವಾ ಕಟುವಾ ಮಸಾಲ ನಿಮ್ಮ ಮನೆಯಲ್ಲಿ ಇದ್ದಿದ್ದು ಮಸಾಲವನ್ನು ಹಾಕಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಎಲ್ಲವನ್ನು ಹಾಕಿ ಒಂದು 3 ವಿಸಿಲ್ ಹೋಗಿಸಿ ಅದನ್ನು ಚೆನ್ನಾಗಿ ಬೆಳಿಬೇಕು. ಅದು ಮಟನ್ ಅಲ್ಲ, ಇದು ಮಟನ್ ಸೇರ್ವ ಅಲ್ವಾ, ಅದಕ್ಕೆ. ಈಗ ಎಲ್ಲ ರೆಡಿಯಾಗಿದೆ, ತೆಗೆದು ನೋಡಿ. ಉಂಡೆಗಳು ಎಲ್ಲ ರೆಡಿಯಾಗಿರ್ತೈತಿ, ಕೈಮಾ ಉಂಡೆಗಳು. ಈಗ ಎಲ್ಲರೂ ಚೆನ್ನಾಗಿ, ಈಗ ನನ್ನ ಮಗ ತಿಂತಾಯಿದ್ದಾನೆ ಮೊದಲಿಗೆ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಧನ್ಯವಾದಗಳು.